ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ನೀತು ಚಂದನ್ ಆ್ಯಂಡ್ ಇದು ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ಲಿ ನನ್ನ ಬರ್ಡೇಗೆ ನಿಮ್ಮ ಟೈಮ್ನ ವಿಶ್ ಮಾಡೋದಕ್ಕೆ ಅಂತ ಹೇಳಿಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಹಾಗೆ ನನ್ನ ಬರ್ಡೇನ ಒಂದು ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲವ್ ಯು ಆಲ್. ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಸರ್ಪ್ರೈಸಿಂಗಾಗಿ ಯಾಕಿತ್ತು ಅಂತ ಹೇಳಿಬಿಟ್ಟು ನಾನು ಆ ವೀಡಿಯೋಸ್ನ ಲಾಸ್ಟಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಭೂಮಿ ಬಂದು ಬ್ಯಾಂಗ್ಳೂರಿಂದ ಬಂದಿದ್ಲು, ನನಗದು ಗೊತ್ತೇ ಇರಲಿಲ್ಲ. ಸೊ ಅದು ಅಡ್ವಾನ್ಸ್ ಬರ್ಡೇ ಸೆಲೆಬ್ರೇಷನ್ನ ಸರ್ಪ್ರೈಸಾಗಿ ಅವಳು ಕೊಟ್ಟಳು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಬರ್ಡೇ ದಿನ ನಾನು ನನ್ನ ರಾಯರನ್ನ ದರ್ಶನ ಮಾಡಿದ್ದು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ದಿವ್ಯಾ ಅಂತ ಹೇಳ್ಬಿಟ್ಟು ಅವಳು ಕೂಡ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಲು. ಅದು ಕೂಡ ನನಗೆ ತುಂಬ ಖುಷಿ ಆಯಿತು. ಮತ್ತು ನನ್ನ ತಂಗಿ ಕೂಡ ನನಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸಿದ್ಲು, ಅದು ಕೂಡ ನನಗೆ ತುಂಬ ಖುಷಿ ಆಯಿತು. ಸೊ ನಾನು ಆ ಸರ್ಪ್ರೈಸ್ಗಳನ್ನ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಕೈ ಬಿಡಿ ಹೇಳ್ಬೇಕು ಇಟ್ಕೊಂಡು ಹೇಳಿದ್ವಿ ಏನು ಇಟ್ಕೊಂಡು ಎಂತ ಹ್ಯಾಪಿ ಬರ್ಡೇ ಪೂಜಕ್ಕ. ಅಲ್ಲ ಸರಿ ಎಲ್ಲ ಕೆಳಗಡೆ ಕುದ್ರು ಹೋಗೋ ಥರ ಬಿಟ್ರಲ್ಲ. ಫುಲ್ ಎಮೋಷನ್ ಅಕ್ಕ, ಚೆನ್ನಾಗಿ ವಿಡಿಯೋ ಮಾಡು. ಎಮೋಷನ್ ಆಗಲಿ ನಾನು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀನಿ ಗೊತ್ತಾ? ಅವ್ರನ್ನ ಮುಖ ತೊಳೆಯಲ್ಲ ಅನ್ನೋರು ಇಲ್ಲ ತೊಳ್ಕೊಳವ. ನಾನು ಅದಕ್ಕೆ ಹೇಳಿರ್ಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇಶಿಶ್ ಅಂತ. ಈ ವಾಕ್ಯ ಮಾತಾಡ್ಬಿಟ್ಟು ಅಂತ ಇಲ್ಲ, ಅವ್ರಿಗೆ ಇಶಿಶ್ ಅಂದೆ. ಯಾಕೆ ಹಿಂಗ್ ಅಂತ ಇದ್ದೀನಿ ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ? ಆಮೇಲೆ ಎಸ್, ಇದು ಬಂದು ನನಗೆ ಭೂಮಿ ಸರ್ಪ್ರೈಸ್ ಮಾಡಿದ್ದು. ಆ್ಯಕ್ಚುಲಿ ಅವಳು ಟೊಯೋಟೋದಲ್ಲಿ ವರ್ಕ್ ಮಾಡ್ತಾ ಇರೋದು. ಅವಳು ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರಿಂದ ಬಂದಿದ್ಲು. ಸೊ ನನಗೆ ತುಂಬಾ ಖುಷಿ ಆಯಿತು. ನಾನು ಪಾರ್ಲರ್ಗೆ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಆ್ಯಕ್ಚುಲಿ ಭೂಮಿ ಅಮ್ಮ ಅವ್ರದ್ದು ಪಾರ್ಲರ್ ಇದೆ. ಸೊ ಅಲ್ಲಿ ಕಾಲ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅವರು ಮನೆಗೇ ಬನ್ನಿ ಅಂತ ಹೇಳ್ಬಿಟ್ಟು ಮನೆಗೆ ಕರೆಸಿ ನನಗೆ ಈ ಥರ ಸರ್ಪ್ರೈಸ್ ಮಾಡಿದ್ರು. ಹ್ಯಾಪಿ ಬರ್ಡೇ ಅಂತ ಹೇಳಿ. ಆ್ಯಂಡ್ ಈ ಸರ್ಪ್ರೈಸ್ ಅಂದರೆ ಯೂಶ್ವಲಿ ಮನೇಲಿ ನಾನು ಕೇಕ್ ಕಟ್ ಮಾಡ್ತೀನಿ, ಮಾಡಿಸ್ತಾರೆ ನನ್ನ ತಮ್ಮ ಅಮ್ಮ ಎಲ್ಲ ಅಂತ ಗೊತ್ತಿತ್ತು. ಬಟ್ ಇದು ಬಂದು ನನ್ನ ತಂಗಿ ಕೇಕ್ನ ತೊಗೊಂಬಂದು ನನ್ನ ಮಗಳ ಜೊತೆ ಕೊಟ್ಟು ಕಳಿಸಿದ್ಲು. ಸೊ ಅದು ಕೂಡ ಒಂದು ಸರ್ಪ್ರೈಸಿಂಗಾಗಿ ಖುಷಿ ಆಯಿತು. ಆ್ಯಂಡ್ ಲಾಸ್ಟ್ಲಿ ಇದು ಬಂದು ನಾನು ದಿವ್ಯಾ ಹಾಗೆ ನನ್ನ ಮಗಳು ದಿವ್ಯನ ಮಗಳು ಎಲ್ಲ ಒಂದು ಕೆಫೆಗೆ ಹೋಗಿದ್ವಿ. ಸೊ ಅಲ್ಲಿ ಅವಳು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ಲು. ಇದಿಷ್ಟು ನನ್ನ ಬರ್ಡೇ ವ್ಲಾಗ್ ಆಗಿತ್ತು. ಸೊ ನನಗೋಸ್ಕರ ಟೈಮ್ ಮಾಡಿಕೊಂಡು ಎಲ್ರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್.